ಹೋಟೆಲ್ಗಳಲ್ಲಿ, ಅಂಗಡಿಗಳಲ್ಲಿ ಪೇಪರ್ ಕಪ್ಗಳಲ್ಲಿ ಟೀ ಕುಡಿಯುವವರಿಗೆ ಈ ವಿಡಿಯೋ ತಪ್ಪದೆ ನೋಡಿ ಗೈಸ್. ನೋಡಲಿಲ್ಲ ಅಂತ ಹೇಳಿದರೆ ನಿಮ್ಮ ಪ್ರಾಣಕ್ಕೆ ಒಂದು ಅಪಾಯ ಅಂತಲೇ ಹೇಳ್ಬೋದು. ನೋಡಿದ ನಂತರ ಶೇರ್ ಮಾಡೋದಂತೂ ಮರಿಬೇಡಿ ಗೈಸ್. ನೀವು ಉಳಿಯಿರಿ, ಬೇರೆಯವರನ್ನು ಉಳಿಸಿ. ಓಕೆ, ಎಲ್ಲರಿಗೂ ಪಡುವ ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲನ್ನು ಪ್ರೆಸ್ ಮಾಡಿ. ಇಡ್ಲಿ ಬೇಯಿಸುವುದು, ಪ್ಲಾಸ್ಟಿಕ್ ಬಳಕೆ ಮಾಡುವುದು, ಕಲ್ಲಂಗಡಿಗೆ ಕೃತಕ ಬಣ್ಣ ಸೇರ್ಪಡೆ ಮಾಡುತ್ತಿರುವ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಸರ್ಕಾರ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಜಾರಿಗೊಳಿಸಿದೆ. ಇದು ತಿಳಿದಿರುವ ವಿಚಾರ. ಆದರೆ ಈಗ ಪೇಪರ್ ಗ್ಲಾಸ್ ಸರದಿ ಹೌದು. ಪೇಪರ್ ಗ್ಲಾಸ್ ಬಳಕೆ ಕೂಡ ನಮ್ಮ ಆರೋಗ್ಯ ಹಾಳು ಮಾಡುತ್ತದೆ. ಈ ಹಿಂದೆ ಕೆಲವು ಚರ್ಚೆಗಳು ನಡೆದಿದ್ದರೂ ಕೂಡ ಜನರಿಗಾಗಲಿ ಅಥವಾ ಸರ್ಕಾರವಾಗಲಿ ಈ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಂಡಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೊರಗಡೆ ಸಿಗುವ ಆಹಾರ ಗುಣಮಟ್ಟ ಬಗ್ಗೆ, ಅವುಗಳ ಆಯ್ಕೆ ಬಗ್ಗೆ ಜನರು ಹೆಚ್ಚಾಗಿ ಚರ್ಚಿಸುವುದರಿಂದ ಈ ರೀತಿಯ ವಿಷಯ ಸರ್ಕಾರದ ಕದ ತಟ್ಟಿದೆ. ಹಾಗಾದರೆ ಪೇಪರ್ ಗ್ಲಾಸ್ ಕೂಡ ನಿಮ್ಮ ಆರೋಗ್ಯ ಹಾಳು ಮಾಡುತ್ತಾ? ಕ್ಯಾನ್ಸರ್ ತಜ್ಞರು ಈ ಪೇಪರ್ ಗ್ಲಾಸ್ ಬಳಕೆ ಬಗ್ಗೆ ಶಾಕ್ ಅಂಶಗಳನ್ನು ಹೊರಹಾಕಿದ್ದಾರೆ. ಗೊತ್ತಿಲ್ಲದೆ ಹೊಟ್ಟೆ ಸೇರುತ್ತಿರುವ ಕ್ಯಾನ್ಸರ್ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನ ಮಾಡುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಇದರಿಂದ ಯಾವೆಲ್ಲ ಸಮಸ್ಯೆ ಉಂಟು ನೋಡಿ ಬನ್ನಿ. ಎಲ್ಲ ವಿಡಿಯೋ ಕೊನೆಯವರೆಗೂ ನೋಡಿ, ಆಗ ಗೊತ್ತಾಗುತ್ತೆ ನಿಮಗೆ. ಓಕೆ, ಪೇಪರ್ ಗ್ಲಾಸ್ನಲ್ಲಿ ಟೀ ಕುಡಿಯುವುದರಿಂದ ಒಟ್ಟಿಗೆ ಸೇರ್ತಿದೆ ಕ್ಯಾನ್ಸರ್ ಅಂತ ಕೇಳ್ತಿದ್ರಾಗಲೇ ಭಯ ಆಗ್ತದೆ. ಕೇಳಿ ಗೈಸ್, ಈ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ. ಕಿದ್ವಾಯಿ ಆಸ್ಪತ್ರೆ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ನವೀನ್ ಅವರು ಈ ಬಗ್ಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಅವರು ಹೇಳುವ ಪ್ರಕಾರ ಪೇಪರ್ ಗ್ಲಾಸ್ನಲ್ಲಿ ಟೀ ಕುಡಿಯುವುದರಿಂದ ತುಂಬ ಹುಷಾರಾಗಿರಬೇಕು. ಏಕೆಂದರೆ ಪೇಪರ್ ಗ್ಲಾಸ್ ಬಿಸಿಗೆ ಮೆಲ್ಟ್ ಆಗುವ ಕಾರಣದಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಅದಲ್ಲದೆ ಟೀ ಕಪ್ನಲ್ಲಿ ಮೈಕ್ರೋಪ್ಲಾಸ್ಟಿಕ್ನಿಂದಲೂ ಕ್ಯಾನ್ಸರ್ ಬರುವ ಸಾಧ್ಯತೆಗಳಿವೆ. ಈ ಮೈಕ್ರೋಪ್ಲಾಸ್ಟಿಕ್ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಪೇಪರ್ ಗ್ಲಾಸ್ನಲ್ಲಿ ಜಲ ನಿರೋಧಕ ಶಕ್ತಿ ಇರದ ಕಾರಣ ಮೈಕ್ರೋಪ್ಲಾಸ್ಟಿಕ್ ಬಳಕೆ ಮಾಡಲಾಗಿದೆ. ಹೀಗಾಗಿ ನಮಗರಿವಿಲ್ಲದೆ ಹೊಟ್ಟೆ ಸೇರುತ್ತಿರುವ ಪ್ಲಾಸ್ಟಿಕ್ ಕಣಗಳು ನಿಧಾನಗತಿಯಲ್ಲಿ ಕ್ಯಾನ್ಸರ್ಗೆ ಕಾರಣವಾಗಬಹುದು. ಆದ್ದರಿಂದ ಸ್ವಲ್ಪ ಎಚ್ಚರ ಅಂತಿದ್ದೀರಿ. ಆದಷ್ಟು ನೀವು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಏನು ಮಾಡಬೇಕು, ಜಾಗ್ರತೆ ಪಡ್ಕೊಳ್ಬೇಕಂತ ಹೇಳ್ತಾ. ಲವ್ ಯು ಸೊ ಮಚ್.